ನೋಡಿ ಕ್ವಶನ್ನು, ಶೋ ದಟ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ರೆಪ್ರೆಸೆಂಟ್ಸ್ ಎ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್. ಎಕ್ಸ್ ಮತ್ತು ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅವರು. ಮಾಡೋದು ಯಾವ ಥರ ಈ ಪ್ರಾಬ್ಲಮ್ ನೋಡ್ಕೊಳ್ಳಿ. ನೋಡಿ, ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೆ ಕಂಡೀಷನ್ ಏನಂದರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ ಅದು ನೆಗೆಟಿವ್ ಇರಬಾರ್ದು. ಇನ್ನೊಂದೇನೆಂದರೆ ಇದನ್ನ ಸಮ್ ಮಾಡಿದ್ರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂಸ್ಗಳನ್ನ ಟೋಟಲ್ ಆನ್ಸರ್ 1 ಇರಬೇಕು. ಟೋಟಲ್ ಇದು ಸಮ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ ಅದೆರಡೂ ಸ್ಯಾಟಿಸ್ಫೈ ಆದರೆ ನಾವು ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇಲ್ಲಿ ಯಾವುದೂ ನೆಗೆಟಿವ್ ಇಲ್ಲ, ಮೈನಸ್ ಇಲ್ಲ. ಅದಕ್ಕೆ ನಾವೇನಂತ ಹೇಳ್ಬೋದು, ಫಸ್ಟ್ ಇದನ್ನ ಬರೀರಿ. ವಿ ಅಬ್ಸರ್ವ್ ದಟ್ P of x greater than 0 for all x. ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂಗೂ ಪಿ ಆಫ್ ಎಕ್ಸ್ ಏನಿದೆ ಗ್ರೇಟರ್ ದ್ಯಾನ್ 0 ಇದೆ. ಗೊತ್ತಾಗ್ತಿದೆಯಲ್ವ? ಆ ಥರ ಬರೆದ್ಬಿಟ್ಟು ಆ್ಯಂಡ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಬಂದು ಇದು ನೋಡಿ 1/8 ಪ್ಲಸ್ 3/8 ಪ್ಲಸ್ 3/8 ಪ್ಲಸ್ 1/8. ಇದನ್ನ ಆ್ಯಡ್ ಮಾಡಿ ನೋಡಿ, 1/8 ಪ್ಲಸ್ 3/8 ಪ್ಲಸ್ 3/8 ಪ್ಲಸ್ 1/8 ಎಷ್ಟು ಬರುತ್ತೆ ಆನ್ಸರ್? 1 ಬರುತ್ತೆ. 1 ಬರ್ಕೊಳ್ಳಿ. ಇಷ್ಟೇನು ಮಾಡಿ, ಇಲ್ಲಿ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಏನಿದೆ 1 ಬಂದಿದೆ ಮತ್ತು ಪ್ರತಿಯೊಂದು ಪಾಸಿಟಿವ್ ಇದೆ. ನಾವು ಏನಂತ ಹೇಳ್ಬೋದು, ದೇರ್ ಫೋರ್ ದ ಡಿಸ್ಟ್ರಿಬ್ಯೂಷನ್ ಈಸ್ discrete probability distribution. ಅಂತ ಬರ್ಕೊಡ್ಬೇಕು. ನೋಡಿ, ಇದು ಬರ್ದಾದ್ಮೇಲೆ ಏನು ಮಾಡಬೇಕು, ಈಗ ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಮೀನ್ಗೆ ಫಾರ್ಮುಲಾ ಏನು? ಮೀನ್ಗೆ ಮ್ಯೂ ಈಸ್ ಈಕ್ವಲ್ ಟು ಈ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ಏನು? 10 ಇಂಟು 1/8 10 ಇಂಟು 1/8 ಪ್ಲಸ್ 20 ಇಂಟು 3/8 ಪ್ಲಸ್ 30 ಇಂಟು 3/8 ಪ್ಲಸ್ 40 ಇಂಟು 1/8. ನೋಡಿ, ಫಸ್ಟ್ ಏನು ಮಾಡಬೇಕು, ನೀವು ಪ್ರೂವ್ ಮಾಡಬೇಕು ದ ಗಿವನ್ ಡಿಸ್ಟ್ರಿಬ್ಯೂಷನ್ ಈಸ್ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ. ಹೆಂಗೆ ಪ್ರೂವ್ ಮಾಡೋದು? ಪ್ರತಿಯೊಂದು ಪಿ ಆಫ್ ಎಕ್ಸು ಪಾಸಿಟಿವ್ ಇರಬೇಕು. ನೋಡಿ, ಪಾಸಿಟಿವ್ ಇದೆ, ನೆಗೆಟಿವ್ ಯಾವುದೂ ಇಲ್ಲ, ಮತ್ತು ಆ್ಯಡ್ ಮಾಡಿದ್ರೆ 1 ಬರ್ತಾಯಿದೆ. ಅದಕ್ಕೆ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಯಿತು. ನೆಕ್ಸ್ಟು ಮೀನ್ ಫೈಂಡ್ ಮಾಡೋಕ್ಕೆ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದರೆ 10 ಇಂಟು 1/8 20 ಇಂಟು 3/8 30 ಇಂಟು 3/8 40 ಇಂಟು 1/8 ಮಾಡಬೇಕು. ಇಲ್ಲಿ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ಅಂದರೆ, ಮೋಡ್ ಹೊಡೀರಿ, ಇದರಲ್ಲಿ 3 ಸ್ಟಾರ್ಟ್ಗೆ ಹೋಗಿ, ಇದರಲ್ಲಿ 2ಗೆ ಹೋಗಿ, ಎಕ್ಸ್ ಹೊಡೀರಿ 10 20 30 40. ಈಗ ವೈಗೆ ಹೊಡೀರಿ 1/8 3/8 3/8 1/8. ಎ ಸಿ ಹೊಡೀರಿ. ಈಗ ಇಲ್ಲೇನು ಮಾಡಿ, ಸಮೇಷನ್ ಆಫ್ ಎಕ್ಸ್ ಇಂಟು ವೈ ಹೊಡೀರಿ. ಶಿಫ್ಟು 1 3 ಸಮೇಷನ್ ಆಫ್ ಎಕ್ಸ್ ಇಂಟು ವೈ ಅಂದರೆ 5 25 ಆಗುತ್ತೆ. ಇದು ಮೀನ್ ಎಷ್ಟು? 25. ನೆಕ್ಸ್ಟು ಮೀನ್ ಆದ ತಕ್ಷಣ ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ ಅವರು? ವೇರಿಯನ್ಸ್ನ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ವೇರಿಯನ್ಸ್ಗೆ ಫಾರ್ಮುಲಾ ಬಂದು ನೋಡಿ, ಇಲ್ಲಾಂದರೆ ನಿಮಗೆ ಕ್ಯಾಲ್ಸಿಲಿ ಅದು ಕಷ್ಟ ಆಗ್ತಿದೆ ಅಂದರೆ ಡೈರೆಕ್ಟಾಗಿ, ಬೇರೆ ಕ್ಯಾಲ್ಸಿ ಇದ್ದರೆ ಡೈರೆಕ್ಟಾಗಿ ಹೊಡೀರಿ. ವೇರಿಯನ್ಸ್ ವಿ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಮೈನಸ್ ಮ್ಯೂ ಸ್ಕ್ವೇರ್. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಅಂದರೆ
ಇಲ್ಲೇನು ಮಾಡಿ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ತೊಗೊಳ್ಳಿ. ಎ ಸಿ ಹೊಡೀರಿ, ಶಿಫ್ಟ್ ಹೊಡೀರಿ, 1 ಹೊಡೀರಿ, 3 ಹೊಡೀರಿ. ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಅಂದರೆ 7 ಈಕ್ವಲ್ ಕೊಡಿ 700. ಇದು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಮೈನಸ್ ಮ್ಯೂ ಸ್ಕ್ವೇರ್ ಅಂದರೆ 25 ಸ್ಕ್ವೇರ್. ಈಗ ಕ್ಯಾಲ್ಸಿಲ್ ಹೊಡೀರಿ, 700 ಮೈನಸ್ 25 ಸ್ಕ್ವೇರ್ ಎಷ್ಟು ಬಂತು? 75 ಬರೀರಿ. ಸಾರಿ, ಆನ್ಸರ್ ಏನು? 75. ಗೊತ್ತಾಗ್ತಿದೆಯಲ್ವಾ? ನೋಡಿ, ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಶೋ ದಟ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ರೆಪ್ರೆಸೆಂಟ್ಸ್ ಡಿಸ್ಕ್ರೀಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್, ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್ ಅಂತ ಕೇಳಿದ್ರೆ ಎಕ್ಸು ಮತ್ತು ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು ನೀವು, ಇಲ್ಲಿ ಪಿ ಆಫ್ ಎಕ್ಸ್ ಏನಿದೆ ಎಲ್ಲನೂ ಪಾಸಿಟಿವ್ ಇದೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇಲ್ಲಿ ಪಿ ಆಫ್ ಎಕ್ಸು ಗ್ರೇಟರ್ ದ್ಯಾನ್ 0 ಇದೆ ಅಂತ. ವಿ ಅಬ್ಸರ್ವ್ ದಟ್ ಪಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎಕ್ಸ್. ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಇದನ್ನ ಆ್ಯಡ್ ಮಾಡಿದ್ರೆ 1 ಬರ್ತಾ ಇದೆ. ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ದ ಗಿವನ್ ಡಿಸ್ಟ್ರಿಬ್ಯೂಷನ್ ಈಸ್ ಡಿಸ್ಕ್ರೀಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು. ನೆಕ್ಸ್ಟು ಮೀನ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸು. ಇಲ್ಲಿ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದರೆ 10 ಇಂಟು 1/8 ಪ್ಲಸ್ 20 ಇಂಟು 3/8 ಪ್ಲಸ್ 30 ಇಂಟು 3/8 ಪ್ಲಸ್ 40 ಇಂಟು 1/8. ಆನ್ಸರ್ 25 ಬರುತ್ತೆ. ಕ್ಯಾಲ್ಸಿಲ್ ಮಾಡಿದ್ರೆ ವೇರಿಯನ್ಸ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಮೈನಸ್ ಮ್ಯೂ ಸ್ಕ್ವೇರ್. ಕ್ಯಾಲ್ಸಿಲಿ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈದು ವ್ಯಾಲ್ಯೂ ತೊಗೊಳ್ಳಿ, ಆಮೇಲೆ ಇದನ್ನ ಹಾಕಿ ಆನ್ಸರ್ ಬಂದ್ಬಿಡುತ್ತೆ. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.